ಹಲೋ ಮೂವಿ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ದೀಪ್ತಿ. ಇವತ್ತು ನಾವು 2023 ರಿಲೀಸ್ಡ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿ ಅಬ್ಯಾಂಡನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕತೆ ಶುರುವಾಗುತ್ತೆ ಕೇಟ್ನ ತೋರಿಸ್ತಾ. ಆಫೀಸ್ಗೆ ಹೋಗೋ ದಾರಿಯಲ್ಲಿ ಏನನ್ನ ನೋಡಿ ಕಾರ್ನ ಸೈಡಲ್ಲಿ ಪಾರ್ಕ್ ಮಾಡ್ತಾಳೆ. ಅವಳ ಮುಖದಲ್ಲಿ ಎಕ್ಸೈಟ್ಮೆಂಟ್ ಕಾಣಿಸ್ತಿತ್ತು. ಅವಳ ನೋಟಾನೇ ಫಾಲೋ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅವಳು ಪಾಳು ಬಿದ್ದಿರೋ ಮನೆ ನೋಡ್ತಿದ್ದಾಳೆ ಅಂತ. ಅದನ್ನು ಅಷ್ಟು ಆಶ್ಚರ್ಯದಿಂದ ನೋಡುವಂಥದ್ದೇನಿದೆ. ಮುಂದೆ ಕೇಟ್ ಅವರ ಹಸ್ಬೆಂಡ್ ಐಸಾಕ್ಗೂ ಕಾಲ್ ಮಾಡಿ ತಿಳಿಸ್ತಾಳೆ, ನನಗೆ ಆ ಮನೆ ಸಿಕ್ಕಿದೆ, ಆ ಪೇಂಟಿಂಗಲ್ಲಿರೋ ಮನೆ. ಇವರು ಯಾವ ಪೇಂಟಿಂಗ್ ಬಗ್ಗೆ ಮಾತಾಡ್ತಿದ್ದಾರೋ ನಮಗೆ ಗೊತ್ತಾಗಲ್ಲ. ಕೇಟ್ ಮಾತು ಕೇಳಿ ಐಸಾಕ್ ಎಕ್ಸೈಟೆಡ್ ಆ್ಯಂಡ್ ಸರ್ಪ್ರೈಸ್ಡ್ ಆಗಿದ್ದ. ಹಾಗಾಗಿ ನೆಕ್ಸ್ಟ್ ಮಾರ್ನಿಂಗ್ ಐಸಾಕ್ ಕೇಟ್ ಜೊತೆ ಆ ಮನೆ ನೋಡೋಕೆ ಹೋಗ್ತಾನೆ. ಜೊತೆಗೆ ಪೇಂಟಿಂಗ್ ತಗೊಂಡು ಹೋಗೋದನ್ನ ಮರೆಯಲ್ಲ. ಇಲ್ಲಿ ನಮಗೆ ಇವರ ಎಕ್ಸೈಟ್ಮೆಂಟ್ಗೆ ಕಾರಣ ಗೊತ್ತಾಗುತ್ತೆ. ಆ ಪೇಂಟಿಂಗಲ್ಲಿ ಅದೇ ಮನೆ ಇತ್ತು. ಪ್ರತಿಯೊಂದು ಡೀಟೇಲ್ಸ್ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ತಿತ್ತು, ಎಕ್ಸೆಪ್ಟ್ ಕಿಟಕಿ ಹತ್ರ ನಿಂತಿರೋ ಆ ವೈಟ್ ಡ್ರೆಸ್ಡ್ ಲೇಡಿ. ಐಸಾಕ್ ಮನೇನ ಡೈರೆಕ್ಟ್ ಆಗಿ ನೋಡಿ ಇಂಪೇಷಂಟ್ ಆಗ್ತಾನೆ. ಅವನಿಗೆ ಈ ಮನೆ ರಹಸ್ಯ ತಿಳ್ಕೋಬೇಕಿತ್ತು. ಡೋರ್ ಲಾಕ್ ಆಗಿದ್ರು ಮನೆಯ ಒಂದು ಮುರಿದ ಭಾಗದಿಂದ ಒಳಗೆ ಎಂಟರ್ ಆಗಿ ಏನಿದೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಅಷ್ಟೊತ್ತಿಗೆ ಮನೆ ಮುಂದೆ ಒಂದು ಕಾರ್ ಬಂದು ನಿಲ್ಲುತ್ತೆ. ಕೇಟ್ ಅಂಡ್ ಐಸಾಕ್ಗೆ ತುಂಬಾ ಗಾಬರಿ ಆಗುತ್ತೆ. ಕಾರಲ್ಲಿ ಬಂದವರು ಈ ಮನೆ ಓನರ್ ಆಗಿದ್ರೆ, ಆದರೆ ಹಾಗೇನೂ ಆಗಲ್ಲ. ಬಂದಿತ್ತು ಲಿನ್ ಅನ್ನೋ ರಿಯಾಲ್ಟರ್. ಅವಳು ಕೇಟ್ ಅಂಡ್ ಐಸಾಕ್ನ ನೋಡಿದ ತಕ್ಷಣ ಕೇಳ್ತಾಳೆ, ನೀ ಈ ಮನೆ ಓನರಾ ಅಂತ. ಆಕ್ಚುಲಿ ಹಿಂದಿನ ದಿನ ಲಿನ್ಗೆ ಒಂದು ಅನಾನಿಮಸ್ ಕಾಲ್ ಬಂದಿತ್ತು. ಕಾಲಲ್ಲಿ ಒಬ್ಬ ಲೇಡಿ ತಾನು ಈ ಮನೆ ಓನರ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಂಡು ಈ ಮನೇನ ಮಾರು ಕೇಳಿದ್ಲು. ಲಿನ್ ಇಂಟರ್ನೆಟ್ಟಲ್ಲಿ ಈ ಪ್ರಾಪರ್ಟಿ ಬಗ್ಗೆ ಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಈ ಮನೆ 15 ಇಯರ್ಸಿಂದ ಅಬ್ಯಾಂಡೆಂಡ್ ಆಗಿದೆ ಅಂತ. ಹಾಗಾಗಿ ಕೇಟ್ನ ನೋಡಿದ ತಕ್ಷಣ ಲಿನ್ಗೆ ಅನಿಸ್ತು ಕೇಟೇ ಈ ಮನೆ ಓನರ್, ಅವಳೇ ಕಾಲ್ ಮಾಡಿರಬೇಕು ಅಂತ. ಆದರೆ ಕೇಟ್ ಆ್ಯಂಡ್ ಐಸಾಕ್ದಂತೂ ಇನ್ನೂ ವಿಚಿತ್ರ ಕತೆ. ಐಸಾಕ್ ಲಿನ್ಗೆ ಪೇಂಟಿಂಗ್ ತೋರಿಸ್ತಾ ಹೇಳ್ತಾನೆ ಅವನಿಗಿದು ಫ್ಲೀ ಮಾರ್ಕೆಟಲ್ಲಿ ಸಿಕ್ತು ಅಂತ. ಪೇಂಟಿಂಗ್ ನೋಡಿದ ತಕ್ಷಣ ಲಿನ್ ಕೂಡ ಆಶ್ಚರ್ಯಕ್ಕೊಳಗಾಗ್ತಾಳೆ. ಐಸಾಕ್ ಹೇಳ್ತಾನೆ ಪೇಂಟಿಂಗಲ್ಲಿ ಏನೋ ಗೊತ್ತಿಲ್ಲದ ಆಕರ್ಷಣೆ ಇದೆ. ಅದರಲ್ಲೂ ಕಿಟಕಿ ಹತ್ತಿರ ನಿಂತಿರೋ ಆ ವೈಟ್ ಡ್ರೆಸ್ ಲೇಡಿ, ಅವಳು ತನ್ನ ಕರೀತಿರೋ ಹಾಗಿದೆ, ಅವಳೇನೋ ಹೇಳ್ಬೇಕನ್ನೋ ಥರ ಇದೆ ಅಂತ. ಈ ಕಪಲ್ಸ್ ಎಕ್ಸೈಟ್ಮೆಂಟ್ ನೋಡಿ ಲಿನ್ ಕೂಡ ಡಿಸೈಡ್ ಮಾಡ್ತಾಳೆ ಈ ಕಪಲ್ಸ್ನ ತನ್ನ ಜೊತೆಗೆ ಕರ್ಕೊಂಡು ಮನೆ ನೋಡಕ್ಕೆ ಹೋಗೋಕೆ. ಓನರ್ ಮೊದಲೇ ಕಾಲ್ನಲ್ಲಿ ಕೀ ಇಟ್ಟರು ಪ್ಲೇಸ್ ತಿಳಿಸಿದ್ರು, ಹಾಗಾಗಿ ಹುಡುಕೋ ಅವಶ್ಯಕತೆ ಏನೂ ಇಲ್ಲ. ಮನೆಯೊಳಗೆ ನೋಡ್ತೀವಿ ಈ ಮನೆ ಹೊರಗಡೆಯಿಂದ ಎಷ್ಟು ಹಳೇದಾಗಿ ಕಾಣಿಸ್ತಿದೆಯೋ ಅದಕ್ಕಿಂತ ಹೆಚ್ಚು ಹಳೇದಾಗಿದೆ. ಒಳ್ಳೆ ಆಂಟಿಕ್ ಥರ ಅನಿಸ್ತಿತ್ತು ಈ ಮನೆ. ಮೂವರು 3 ದಿಕ್ಕಲ್ಲಿ ಮನೇನ ಎಕ್ಸ್ಪ್ಲೋರ್ ಮಾಡೋಕೆ ಶುರು ಮಾಡ್ತಾರೆ. ಲಿನ್ಗೆ ಇದು ಅವಳ ಪ್ರೊಫೆಷನ್ ಆಗಿತ್ತು. ಕೇಟ್ ಎಂಜಾಯ್ ಮಾಡ್ತಿದ್ಲು. ಆದರೆ ಐಸಾಕ್ ಅವನ ಫೀಲಿಂಗ್ಸನ್ನು ಡಿಸ್ಕ್ರೈಬೇ ಮಾಡೋಕ್ಕಾಗ್ತಿರ್ಲಿಲ್ಲ. ಅವನಿಗೆ ಆ ವಿಂಡೋ ಹತ್ರ ಹೋಗ್ಬೇಕಾಗಿತ್ತು. ಸ್ಟೆಪ್ಸ್ ಹತ್ತಿ ಮೇಲೆ ಹೋಗ್ತಿದ್ದಾಗೆ ಅವನ ಕಿವಿಯಲ್ಲಿ ಯಾರೋ ವಿಸ್ಪರ್ ಮಾಡ್ತಾರೆ. ಯಾರೋ ಅವನನ್ನು ಕಂಟ್ರೋಲ್ ಮಾಡ್ತಿದ್ರು. ಅವನ ಪೇಂಟಿಂಗಲ್ಲಿ ಆ ಲೇಡಿ ನಿಂತಿರೋ ವಿಂಡೋ ಹತ್ರನೇ ಡೈರೆಕ್ಟ್ ಮಾಡ್ತಿದ್ರು. ಐಸಾಕ್ಗೆ ಗೊತ್ತೇ ಆಗಲ್ಲ ಯಾವಾಗ ಅವನು ಎಕ್ಸಾಕ್ಟ್ಲಿ ಅದೇ ಸ್ಪಾಟ್ಗೆ ಬಂದು ನಿಂತಿದ್ದ ಅಂತ. ವಿಂಡೋ ಹತ್ರ ಬರ್ತಿದ್ದಾಗೆ ಲೈಟ್ಸ್ ಫ್ಲಿಕರ್ ಆಗೋಕ್ಕೆ ಶುರುವಾಗುತ್ತೆ. ಸ್ಟ್ಯಾಟಿಕ್ ಸೌಂಡ್ ಕೇಳಿಸುತ್ತೆ. ಐಸಾಕ್ ಅನ್ಸುತ್ತೆ ಪವರ್ ಇಶ್ಯೂ ಇರಬೇಕು ಅಂತ. ಹಾಗಾಗಿ ಕೇಟ್ನ ಕರೆಯೋಕೆ ಕೆಳಗಡೆ ಹೋಗ್ಬೇಕಾದ್ರೆ ಒಬ್ಬ ವೈಟ್ ಡ್ರೆಸ್ ಲೇಡಿ ಕಾಣಿಸ್ತಾಳೆ. ಥೇಟ್ ಆ ಪೇಂಟಿಂಗಲ್ಲಿರೋ ಥರನೇ ಇದ್ಲು ಆ ಲೇಡಿ. ಐಸಾಕ್ ಆ ಲೇಡಿನ ನೋಡಿ ಎಷ್ಟು ಶಾಕ್ ಆಗಿದ್ನು, ಆ ಲೇಡಿ ಕೂಡ ಐಸಾಕ್ನ ನೋಡಿ ಅಷ್ಟೇ ಶಾಕ್ ಆಗಿದ್ಲು. ಐಸಾಕ್ನ ನೋಡಿ ಆ ಲೇಡಿ ಪದೇ ಪದೇ ಒಂದೇ ಪ್ರಶ್ನೆ ಕೇಳ್ತಿದ್ಲು, ನೀನು ಈ ಮನೆಯೊಳಗೆ ಹೇಗೆ ಬಂದೆ, ನೀನು ಈ ಮನೆಯೊಳಗೆ ಹೇಗೆ ಬಂದೆ ಅಂತ. ಐಸಾಕ್ ಅನ್ಸುತ್ತೆ ಆ ಲೇಡಿ ಈ ಮನೆ ಓನರ್ ಆಗಿರಬೇಕು, ಪರ್ಮಿಷನ್ ಇಲ್ಲದೆ ಎಂಟರ್ ಆಗಿರೋದ್ರಿಂದ ಡಿಸಪಾಯಿಂಟ್ ಆಗಿರಬೇಕು ಅಂತ. ಆದರೆ ಅಸಲಿಯತ್ತು ಬೇರೆನೇ ಇತ್ತು. ಆ ಲೇಡಿ ಒಂದು ವಿಯರ್ಡ್ ಕ್ವೆಶನ್ ಕೇಳ್ತಾಳೆ, ನೀನು ಈ ಮನೆಯೊಳಗೆ ಬಂದಾಗ ಲೈಟ್ ಫ್ಲಿಕರ್ ಆಗೋದು, ಸ್ಟ್ಯಾಟಿಕ್ ಸೌಂಡ್ ಕೇಳ್ಬರೋದೇನಾದರೂ ಆಯ್ತಾ? ಐಸಾಕ್ ಹೌದು ಅಂತ ಉತ್ತರಿಸ್ತಾನೆ. ಇದನ್ನ ಕೇಳಿದ್ದೆ ಆ ಲೇಡಿ ತುಂಬ ಎಕ್ಸೈಟೆಡ್ ಆಗ್ತಾಳೆ. ಕೇಳ್ತಾಳೆ, ಆಗ ನೀನು ಎಕ್ಸಾಕ್ಟ್ ಆಗಿ ಎಲ್ಲಿ ನಿಂತಿದ್ದೆ ಅಂತ. ಐಸಾಕ್ ಇವನು ಹುಚ್ಚಾಟ ಅರ್ಥನೇ ಆಗಲ್ಲ. ಹಾಗಾಗಿ ಬೆರಳಿಂದ ಸ್ಪಾಟ್ ಕಡೆ ತೋರಿಸ್ತಾನೆ, ಅದೇ ವಿಂಡೋ ಹತ್ರ. ತಕ್ಷಣ ಆ ಲೇಡಿ ವಿಂಡೋ ಹತ್ರ ಓಡ್ತಾಳೆ. ಅವಳಲ್ಲಿ ಹೋಗಿ ನಿಂತಿದ್ದೆ ಮತ್ತೆ ಲೈಟ್ಸ್ ಫ್ಲಿಕರ್ ಆಗಕ್ಕೆ ಶುರುವಾಗುತ್ತೆ. ಮತ್ತೆ ಸ್ಟ್ಯಾಟಿಕ್ ಸೌಂಡ್ ಕೇಳಿಸುತ್ತೆ. ಆ ಲೇಡಿ ಐಸಾಕ್ಗೆ ಸಾರಿ ಹೇಳ್ತಾಳೆ ಮನೆಗೆ ಒಬ್ಬರೇ ಬೇಕು ಅಂತ. ಹೀಗೆ ಹೇಳಿದ್ದೆ ಅನ್ನೊಂದು ವಿಚಿತ್ರ ನಡೆಯುತ್ತೆ. ಕ್ಷಣದಲ್ಲಿ ಆ ಲೇಡಿ ಆ ವಿಂಡೋಯಿಂದ ಮಾಯ ಆಗ್ಬಿಟ್ಟಿದ್ಲು. ಆಸ್ ಇಫ್ ಆ ವಿಂಡೋ ಬೇರೆ ಡೈಮೆನ್ಷನ್ಗೆ ಡೋರ್ವೇ ಅನ್ನೋ ರೀತಿಯಲ್ಲಿ. ಐಸಾಕ್ಗೆ ಅವ್ನ ಕಣ್ಣನ್ನೇ ನಂಬೋಕ್ಕಾಗಲ್ಲ. ಕಿಟಕಿ ಹತ್ರ ಹೋಗಿ ಚೆಕ್ ಮಾಡ್ತಾನೆ. ಆದರೆ ವಿಂಡೋ ಮುಟ್ತಿದ್ದ ಹಾಗೆ ಅವನಿಗೆ ಜೋರಾಗಿ ಶಾಕ್ ಹೊಡೆಯುತ್ತೆ.
ದೂರ ಹೋಗಿ ಬೀಳ್ತಾನೆ. ಮೇಲೆ ಇಷ್ಟೆಲ್ಲ ಆಗಿದ್ರು ಕೇಟ್ ಆ್ಯಂಡ್ ಲಿನ್ಗೆ ಇದರ ಸುಳಿವೇ ಇರಲಿಲ್ಲ. ಕೇಟ್ ಐಸಾಕ್ನ ಹುಡುಕ್ತಾ ಮೇಲ್ ಹೋಗ್ಬೇಕಾದ್ರೆ ಅದೇ ಲೇಡಿ ಎದುರಾಗ್ತಾಳೆ. ತುಂಬಾ ಅನ್ಯಾಚುರಲ್ ಆಗಿ ಬಿಹೇವ್ ಮಾಡ್ತಿದ್ಲು. ಮನೆಯಿಂದ ಹೊರಗಡೆ ಹೋಗೋಕೆ ಡೋರ್ ಹತ್ರ ಓಡ್ತಾಳೆ. ಹೆದರ್ತಾ ಹೆದರ್ತಾ ಡೋರ್ ನೋಪ್ ತಿರುಗಿಸ್ತಾಳೆ. ಡೋರ್ ಓಪನ್ ಆಗಿದ್ದೆ ಅವಳು ಕೇಟ್ಗೆ ಹೇಳ್ತಾಳೆ, ಫೈನಲಿ ಅದನ್ನ ಹೊರಗಡೆ ಹೋಗಕ್ ಬಿಡ್ತಿದೆ. ಯಾರದು ಗೊತ್ತಿಲ್ಲ. ಕೇಟ್ಗೆ ಇದನ್ನೆಲ್ಲ ನೋಡಿ ತುಂಬಾ ಭಯ ಆಗುತ್ತೆ. ಅವಳ ಗಟ್ ಫೀಲಿಂಗ್ ಹೇಳ್ತಿತ್ತು ಏನೂ ನಡಿಬಾರ್ದು ನಡೆದಿದೆ ಅಂತ. ಕೇಟ್ ಐಸಾಕ್ನ ಮನೇಲೆಲ್ಲ ಹುಡುಕ್ತಾಳೆ. ಆ ರೂಮಲ್ಲೂ ಚೆಕ್ ಮಾಡ್ತಾಳೆ. ಐಸಾಕ್ ಎಲ್ಲೂ ಕಾಣಿಸಲ್ಲ. ಥಿನ್ ಏರಲ್ಲಿ ಮಾಯ ಆಗಿದ್ದ ಐಸಾಕ್. ಎಷ್ಟು ಹುಡುಕಿದ್ಮೇಲೂ ಐಸಾಕ್ ಸಿಗ್ತಿರೋ ಕಾರಣ ಲಿನ್ ಪೊಲೀಸ್ನ ಕರೀತಾಳೆ. ಕೇಟ್ ನಡೆದಿದ್ದೆಲ್ಲ ಪೊಲೀಸ್ ಆಫೀಸರ್ಸ್ಗೆ ತಿಳಿಸ್ತಾಳೆ. ಜೊತೆಗೆ ಆ ವೈಟ್ ಡ್ರೆಸ್ ಲೇಡಿ ಬಗ್ಗೆ ಕೂಡ ಹೇಳ್ತಾಳೆ. ಅಫ್ಕೋರ್ಸ್ ಇವ್ರು ಹೇಳೋದೆಲ್ಲ ತುಂಬ ಅನ್ರಿಯಾಲಿಸ್ಟಿಕ್ ಆಗಿದ್ರಿಂದ ಆಫೀಸರ್ಸ್ ಕೂಡ ಕೇಟ್ ಮಾತನ್ನ ನಂಬಲ್ಲ. ಹಾಗಾಗಿ ಕೇಟ್ ಪೇಂಟಿಂಗ್ ತೋರಿಸ್ತಾಳೆ ಆಸ್ ಅ ಪ್ರೂಫ್. ಬಟ್ ಕೇಟ್ ಹೇಳೋ ಥರ ಪೇಂಟಿಂಗಲ್ಲಿ ಏನೂ ಇರಲಿಲ್ಲ, ಯಾವ ಲೇಡಿನೂ ಇರಲಿಲ್ಲ. ಬದಲಾಗಿ ಆ ಪ್ಲೇಸಲ್ಲಿ ಒಬ್ಬ ಮ್ಯಾನ್ ಇದ್ದ. ಪೇಂಟಿಂಗ್ ನೋಡಿದ್ಮೇಲೆ ಕೇಟ್ ಆ್ಯಂಡ್ ಲಿನ್ಗೆ ಶಾಕ್ ಆಗುತ್ತೆ. ಅವರಿಗೆ ಹೆಚ್ಚು ಸಮಯ ಹಿಡಿಸಲ್ಲ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಆ ಪೇಂಟಿಂಗಲ್ಲಿ ಆ ಲೇಡಿ ಜಾಗದಲ್ಲಿ ಈಗ ಐಸಾಕ್ ನಿಂತಿದ್ದ. ಆಫೀಸರ್ಸ್ ಹೆಚ್ಚೇನೂ ಮಾಡಲ್ಲ. ಕೇಟ್ ಸಮಾಧಾನಕ್ಕೆ ಒಂದು FIR ರಿಜಿಸ್ಟರ್ ಮಾಡ್ಕೋತಾರೆ ಅಷ್ಟೇ. ಸ್ವಲ್ಪ ಹೊತ್ತಿನ ಮುಂಚೆ ಆಕರ್ಷಣೆಯಾಗಿದ್ದ ಈ ಮನೆ, ಈ ಪೇಂಟಿಂಗ್ ಈಗ ಕೇಟ್ಗೆ ಫಸ್ಟ್ ನೈಟ್ ಮೇರ್ ಆಗಿತ್ತು. ಐಸಾಕ್ ಇದರಿಂದ ಹೊರಗೆ ಬರೋಕ್ಕೆ ಇನ್ನೂ ಎಷ್ಟು ವರ್ಷ ಹಿಡಿಸುತ್ತೋ ಗೊತ್ತಿಲ್ಲ. ದಿ ಎಂಡ್. ನನಗನ್ಸುತ್ತೆ ಈ ಮನೆಗೆ ಒಂಟಿಯಾಗಿರೋದು ಇಷ್ಟ ಇಲ್ಲ ಅಂತ. ಇದಕ್ಕೆ ಯಾರಾದರೂ ಜೊತೆಗಾರ ಬೇಕು, ಆದರೆ ಒಬ್ಬರೇ. ಹಾಗಂತ ಯಾರಂದರೆ ಅವರನ್ನು ಆಕ್ಸೆಪ್ಟ್ ಮಾಡಲ್ಲ. ಇದು ತನ್ನ ಓನರ್ನ ತಾನೇ ಚೂಸ್ ಮಾಡುತ್ತೆ ಆ ಪೇಂಟಿಂಗ್ ಮುಖಾಂತರ. ಲಿನ್ನಕ್ಕೆ ಬಂದಿರೋ ಕಾಲ್ ಪ್ರಕಾರ ಈ ಮನೆ 15 ಇಯರ್ಸಿಂದ ಖಾಲಿ ಇದೆ. ಹಾಗಾದರೆ ಆ ವೈಟ್ ಡ್ರೆಸ್ ಲೇಡಿನೇ ಈ ಮನೆಗೆ 15 ಇಯರ್ಸಿಂದ ಓನರ್ ಆಗಿರಬೇಕು. ಅವಳು ಕೂಡ ಐಸಾಕ್ ಥರನೇ ಈ ಮನೆ ನೋಡೋಕ್ಕೆ ಬಂದು ಈ ಟೈಮ್ ಲೂಪಲ್ಲಿ ಖೈದಿಯಾಗಿರಬೇಕು. ಆ ಲೇಡಿ ಎದುರುಗಡೆ ಕೂಡ ಯಾರಾದರೂ ರಿಲೀಸ್ ಆಗಿದ್ರು ಅನಿಸುತ್ತೆ. ಅದಕ್ಕೆ ಅವಳು ಚೆನ್ನಾಗಿ ಗೊತ್ತು ಮುಂದೆ ಏನಾಗುತ್ತೆ ಅಂತ. ಅದಕ್ಕೆ ತಾನೇ ಅವಳು ಐಸಾಕು ಪದೇ ಪದೇ ಹೇಳ್ತಿತ್ತು ಈ ಮನೆಗೆ ಒಬ್ಬರೇ ಬೇಕು ಅಂತ. ಈ ಮನೆಗೆ ಹೊಸ ಓನರ್ ಸಿಕ್ಕಿದ ತಕ್ಷಣ ಹಳೆ ಓನರ್ನ ರಿಲೀಸ್ ಮಾಡುತ್ತೆ. ಇದು ಎಷ್ಟು ವರ್ಷಗಳಿಂದ ನಡೀತಿದೆಯೋ ಗೊತ್ತಿಲ್ಲ. ಮತ್ತೆ ಮುಂದಿನ ವಿಕ್ಟಿಮ್ ಸಿಗೋವರೆಗೂ ಐಸಾಕ್ ಕೂಡ ಇದೇ ಟೈಮ್ ಲೂಪಲ್ಲಿ ಖೈದಿಯಾಗಿರಬೇಕು. ಸ್ಟೋರಿ ಯುನೀಕ್ ಆಗಿದೆ, ಚಿಕ್ಕದಾಗಿದ್ದರೂ ಚೊಕ್ಕದಾಗಿದೆ. ಆ್ಯಕ್ಟಿಂಗ್ ರಿಯಲಿಸ್ಟಿಕ್ ಆಗಿದೆ. ನನಗಂತೂ ಮೂವಿ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟಲ್ಲಿ ತಿಳಿಸಿ. ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ, ಆಯಿತಾ? ಬಾಯ್.